ನಮಸ್ಕಾರ ಗೆಳೆಯರೇ, IPL 2026 ಆರಂಭಕ್ಕೂ ಮುನ್ನವೇ ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳಿಗೆ ಒಂದು ದೊಡ್ಡ ಆಘಾತಕಾರಿ ಸುದ್ದಿ ಎದುರಾಗಿದೆ. ನಮ್ಮೆಲ್ಲರ ಪ್ರೀತಿಯ ತಲಾ MS ಧೋನಿ ಅವರು ಗಾಯದ ಸಮಸ್ಯೆಯಿಂದಾಗಿ ಟೂರ್ನಿಯ ಆರಂಭಿಕ ಪಂದ್ಯಗಳಿಂದ ಹೊರಬಿದ್ದಿದ್ದಾರೆ. ಹೌದು, CSK ಫ್ರಾಂಚೈಸಿ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿದ್ದು, ಧೋನಿ ಅವರು ಕಾಫ್ ಸ್ಟ್ರೈನ್ ಅಂದರೆ ಸ್ನಾಯು ಸೆಳೆತದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಈ ಕಾರಣದಿಂದಾಗಿ ಅವರು IPL 2026 ಮೊದಲ 2 ವಾರಗಳ ಪಂದ್ಯಗಳನ್ನು ತಪ್ಪಿಸಿಕೊಳ್ಳುವ ಸಾಧ್ಯತೆಯಿದೆ. ಸದ್ಯಕ್ಕೆ ಅವರು ಪುನರ್ವಸತಿ ರಿಹ್ಯಾಬಿಲಿಟೇಷನ್ ಪಡೆಯುತ್ತಿದ್ದು, ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಎಂದು ನಾವು ಹಾರೈಸೋಣ. ಇತ್ತೀಚೆಗೆ ಚೆಪಾಕ್ನಲ್ಲಿ ನಡೆದ ರೋರ್ 26 ಫ್ಯಾನ್ ಇವೆಂಟ್ನಲ್ಲಿ ಸ್ವತಃ ಧೋನಿಯವರೇ ಒಂದು ಮಾತು ಹೇಳಿದ್ದರು: ನನ್ನ ಫಿಟ್ನೆಸ್ ಈಗ ಮೊದಲಿನಂತಿಲ್ಲ, ಅದು ಇಳಿಮುಖವಾಗುತ್ತಿದೆ. ಕಳೆದ ಕೆಲವು ಸೀಸನ್ಗಳಿಂದ ಮೊಣಕಾಲು ನೋವಿನ ನಡುವೆಯೂ ಆಡುತ್ತಿದ್ದ ಧೋನಿಗೆ ಈಗ ಈ ಹೊಸ ಗಾಯ ಮತ್ತಷ್ಟು ಹಿನ್ನಡೆ ತಂದಿದೆ. ಇದರಿಂದಾಗಿ 2026 IPL ಧೋನಿಯ ಕೊನೆಯ ಸೀಸನ್ ಆಗಲಿದೆಯೇ ಎಂಬ ಚರ್ಚೆ ಈಗ ಜೋರಾಗಿದೆ. ಧೋನಿ ಅಲಭ್ಯರಾದರೂ CSK ಈ ಬಾರಿ ಮುನ್ನೆಚ್ಚರಿಕೆ ವಹಿಸಿದೆ. ಋತುರಾಜ್ ಗಾಯಕ್ವಾಡ್ ತಂಡವನ್ನು ಮುನ್ನಡೆಸುತ್ತಿದ್ದರೆ, ವಿಕೆಟ್ ಕೀಪಿಂಗ್ ಜವಾಬ್ದಾರಿಗೆ ತಂಡದಲ್ಲಿ ಈಗ ಬಲಿಷ್ಠ ಆಯ್ಕೆಗಳಿವೆ. ಮೊದಲನೆಯದಾಗಿ ಸ್ಟಾರ್ ಆಟಗಾರ ಸಂಜು ಸ್ಯಾಮ್ಸನ್ ತಂಡದಲ್ಲಿದ್ದಾರೆ. ಹಾಗೂ ಅನ್ಕ್ಯಾಪ್ಡ್ ಪ್ಲೇಯರ್ ಕಾರ್ತಿಕ್ ಶರ್ಮಾ ಅವರ ಮೇಲೆ CSK ಬರೋಬ್ಬರಿ 14.20 ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ. ಧೋನಿ ಕೇವಲ ಒಬ್ಬ ಆಟಗಾರನಲ್ಲ, ಅವರು IPLನ ಇತಿಹಾಸ. ಒಟ್ಟು ಪಂದ್ಯಗಳು 278, ರನ್ಗಳು 5439, ಸರಾಸರಿ 38.30, ಸ್ಟ್ರೈಕ್ ರೇಟ್ 137.45. IPLನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಧೋನಿ 6ನೇ ಸ್ಥಾನದಲ್ಲಿದ್ದಾರೆ. ಅವರ ಈ ಅನುಭವದ ಕೊರತೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಮೊದಲ ಪಂದ್ಯದಲ್ಲಿ CSK ತಂಡಕ್ಕೆ ಖಂಡಿತ ಕಾಡಲಿದೆ. ಗೆಳೆಯರೇ, ಧೋನಿ ಇಲ್ಲದ CSK ತಂಡವನ್ನು ನೀವು ಊಹಿಸಲು ಸಾಧ್ಯವೇ? ಸಂಜು ಸ್ಯಾಮ್ಸನ್ ಅವರು ಧೋನಿಯ ಸ್ಥಾನವನ್ನು ಸಮರ್ಥವಾಗಿ ತುಂಬಬಲ್ಲರೇ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.